ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಅನನ್ಯ ಗೋಪಿನಾಥ್ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ಚಿತ್ರೀಕರಣದ ವೇಳೆ ನಟಿ ಊರ್ವಶಿ ರೌಟೇಲ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾದ್ರೆ ಈಗ ಅವರು ಹೇಗಿದ್ದಾರೆ ಅನ್ನೋದರ ಕುರಿತು ಇಲ್ಲಿದೆ ಅಪ್ಡೇಟ್ಸ್. ಬಾಲಿವುಡ್ ನಟಿ ಊರ್ವಶಿ ರೌಟೇಲ ಚಿತ್ರೀಕರಣದ ವೇಳೆ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತೆಲುಗು ನಟ ಬಾಲಕೃಷ್ಣ ಮುಂದಿನ ಚಿತ್ರದಲ್ಲಿ ಆಕೆ ನಟಿಸ್ತಾ ಇದ್ರು. ಇನ್ನು ಹೆಸರಿಡದ ಈ ಚಿತ್ರದ ಕೆಲಸಗಳು NBK 109 ಎನ್ನುವ ಟೆಂಟೇಟಿವ್ ಟೈಟಲ್ನಲ್ಲಿ ನಡೀತಾ ಇದೆ. ಹೈದರಾಬಾದ್ನಲ್ಲಿ ಸಿನಿಮಾ ಚಿತ್ರೀಕರಣ ಭರದಿಂದ ಸಾಗ್ತಾ ಇದೆ. ಆಕ್ಷನ್ ಸನ್ನಿವೇಶ ಒಂದರ ಚಿತ್ರೀಕರಣದ ವೇಳೆ ಊರ್ವಶಿ ಕಾಲಿಗೆ ಪೆಟ್ಟಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಿದೆ. ಗಾಯದ ತೀವ್ರತೆ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ಬಾಲಿವುಡ್ ಬೆಡಗಿಗೆ ಪೆಟ್ಟಾಗಿರುವ ವಿಷಯ ತಿಳಿದು ಅಭಿಮಾನಿಗಳು ಬೇಗ ಚೇತರಿಸಿಕೊಳ್ಳುವಂತೆ ಪ್ರಾರ್ಥಿಸುತ್ತಿದ್ದಾರೆ. ಇನ್ನು NBK 109 ಸಿನಿಮಾದಲ್ಲಿ ಊರ್ವಶಿ ರೌಟೇಲ ಜೊತೆ ತೆಲುಗು ನಟಿ ಚಾಂದಿನಿ ಚೌಧರಿ ಕೂಡ ನಟಿಸ್ತಾ ಇದ್ದಾರೆ. ಅನಿಲ್ ರಾವಿಪುಡಿ ನಿರ್ದೇಶನದ ಚಿತ್ರದಲ್ಲಿ ಬಾಲಿವುಡ್ ನಟ ಬಾಬಿ ಡಿಯೋಲ್ ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಊರ್ವಶಿ ರೌಟೇಲ ಕನ್ನಡದ ಐರಾವತ ಚಿತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ. ಊರ್ವಶಿ ಒಳ್ಳೆ ಪಾತ್ರದಲ್ಲಿ ನಟಿಸುವುದಕ್ಕಿಂತ ಗ್ಲಾಮರ್ ಡಾಲ್ ಆಗಿ ಮಿಂಚಿರುವುದೇ ಹೆಚ್ಚು. ಶ್ರೀಮಂತರ ಮನೆ ಹುಡುಗಿ ಐಷಾರಾಮಿ ಜೀವನ ಸಾಗಿಸುತ್ತಿದ್ದಾರೆ. ದೇಶ ವಿದೇಶದ ರ್ಯಾಂಪ್ ಶೋಗಳಲ್ಲಿ ಹೆಜ್ಜೆ ಹಾಕ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ರಿಷಬ್ ಶೆಟ್ಟಿ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಊರ್ವಶಿ ಪೋಸ್ಟ್ ಮಾಡಿದ್ರು. ಇನ್ನು ಕ್ರಿಕೆಟಿಗ ರಿಷಬ್ ಪಂತ್ ಜೊತೆಗಿನ ಕಿರಿಕ್ನಿಂದಲೂ ಸುದ್ದಿಯಾಗಿದ್ರು. ಸಿಂಗ್ಸ್ ಆಫ್ ದಿ ಗ್ರೇಟ್ ಸಿನಿಮಾ ಮೂಲಕ ಊರ್ವಶಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ಹೇಟ್ ಸ್ಟೋರಿ ಪಾರ್ಟ್ 4, ದಿ ಲೆಜೆಂಡ್, GNU ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ಆಕೆ ಕಾಣಿಸಿಕೊಂಡಿದ್ದಾರೆ. NBK 109 ಜೊತೆಗೆ ದಿಲ್ ಹೈ ಗ್ರೇ ಹಾಗೂ ಬ್ಲ್ಯಾಕ್ ರೋಸ್ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಬಾಲಯ್ಯ ಜೊತೆಗಿನ NBK 109 ಸಿನಿಮಾ ದೀಪಾವಳಿ ಸಂಭ್ರಮದಲ್ಲಿ ತೆರೆಗೆ ಬರಲಿದೆ.